ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ಭಾರತದ ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಮೂರ್ತಿಗಳಾದಂತಹ CJI BR ಗವಾಯ್ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಸುಪ್ರೀಂ ಕೋರ್ಟ್ನ 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ದಿನಾಂಕ 24 ನವೆಂಬರ್ 2025ರಂದು ಸೋಮವಾರ ದಿನ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಾರತದ ಸುಪ್ರೀಂ ಕೋರ್ಟ್ನ 53ನೇ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಬಗ್ಗೆ ಹಾಗೂ ನಿರ್ಗಮಿತ CJI BR ಗವಾಯ್ ಅವರ ಬಗ್ಗೆ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕಾತಿಯ ವಿಧಾನ ಮತ್ತು ಅವರ ಕರ್ತವ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಪ್ಪದೆ ಫಾಲೋ ಮಾಡಿ. ಸ್ನೇಹಿತರೆ, ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಭಾರತದ ಸುಪ್ರೀಂ ಕೋರ್ಟ್ನ 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ದಿನಾಂಕ 24/11/2025ರಂದು ಸೋಮವಾರ ದಿನ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆದಿರ್ತಕ್ಕಂಥ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದ್ದಾರೆ. ಇವರು 2027 ಫೆಬ್ರವರಿ 9ರವರೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ದೇವರ ಹೆಸರಿನಲ್ಲಿ ಹಿಂದಿ ಭಾಷೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪರಾಷ್ಟ್ರಪತಿಗಳಾದ CP ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಿರ್ಗಮಿತ ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಮೂರ್ತಿಗಳಾದಂತಹ CJI BR ಗವಾಯ್ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೇಂದ್ರ ಸರ್ಕಾರದ ಹಲವು ಪ್ರಮುಖ ಖಾತೆಗಳ ಸಚಿವರು ಕೂಡ ಹಾಜರಿದ್ದರು. ಜೊತೆಗೆ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಮತ್ತು ಮಾಜಿ ಉಪರಾಷ್ಟ್ರಪತಿಯಾದಂತಹ ಜಗದೀಪ್ ಧನ್ಕರ್ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಹಾಗೂ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಕುಟುಂಬಸ್ಥರು ಕೂಡ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಕೋರ್ಟ್ ಆವರಣದಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂವಿನ ಹಾರವನ್ನು ಹಾಕಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಗೌರವವನ್ನು ಸಮರ್ಪಿಸಿದರು. ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಮೂರ್ತಿಗಳಾದಂತಹ CJI BR ಗವಾಯ್ ಅವರು ನಿವೃತ್ತಿಯನ್ನು ಹೊಂದಿರುವ ಪ್ರಯುಕ್ತ 5 ನ್ಯಾಯಮೂರ್ತಿಗಳ ಕೊಲಿಜಿಯಂಗೆ ಈಗ CJI ಸೂರ್ಯಕಾಂತ್ ಅವರು ಮುಖ್ಯಸ್ಥರಾಗಲಿದ್ದಾರೆ. ಪ್ರಸ್ತುತ ಕೊಲಿಜಿಯಂನಲ್ಲಿ ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ನಾಥ್, BV ನಾಗರತ್ನ, JK ಮಹೇಶ್ವರಿ ಮತ್ತು MM ಸುಂದರೇಶ್ ಅವರು ಇದ್ದಾರೆ. 2025 ನವೆಂಬರ್ 23ರಂದು ಮುಖ್ಯ ನ್ಯಾಯಮೂರ್ತಿ ಹುದ್ದೆಯಿಂದ ನಿವೃತ್ತಿ ಹೊಂದಿರತಕ್ಕಂಥ CJI BR ಗವಾಯ್ ಅವರು ಮುಂದಿನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಹುದ್ದೆಗೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಹೆಸರನ್ನು ಶಿಫಾರಸು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ 53ನೇ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಹರಿಯಾಣ ರಾಜ್ಯದ ಹಿಸ್ಸಾರ್ನ ಮಧ್ಯಮ ವರ್ಗದಲ್ಲಿ ಜನಿಸ್ತಾರೆ. ಇವರ ಕುಟುಂಬದಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡಂಥವ್ರು ಇವರೇ ಮೊದಲಿಗರು. ಜೊತೆಗೆ CJI ಹುದ್ದೆಗೇರಿದಂಥ ಮೊದಲಿಗರು ಕೂಡ ಇವರೇ. ಅದ್ರ ಜೊತೆಗೆ ಹರಿಯಾಣ ರಾಜ್ಯದಿಂದ ಇಲ್ಲಿವರೆಗೂ ಯಾರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಆಗಿರೋದಿಲ್ಲ. ಆದ್ದರಿಂದ CJI ಹುದ್ದೆಗೇರಿದಂಥ ಹರಿಯಾಣ ರಾಜ್ಯದ ಮೊದಲಿಗರು ಕೂಡ ಇವರೇ ಆಗಲಿದ್ದಾರೆ. ತಮ್ಮ 38ನೇ ವಯಸ್ಸಿಗೆ ಹರಿಯಾಣ ರಾಜ್ಯದ ಅತ್ಯಂತ ಕಿರಿಯ ಅಡ್ವೊಕೇಟ್ ಆಗಿ ಇವರು ನೇಮಕಗೊಂಡಂಥವ್ರು. ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಕಾನೂನು ಪದವಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ 70% ಹೆಚ್ಚು ಅಂಕಗಳೊಂದಿಗೆ ತೇರ್ಗಡೆಯನ್ನಗೊಂಡವರು. ಸರ್ವೋಚ್ಚ ನ್ಯಾಯಾಲಯ ನೀಡಿದ ಕೆಲವು ಪ್ರಮುಖ ತೀರ್ಪುಗಳಾದ ಬಿಹಾರದ ಮತದಾರ ಪಟ್ಟಿಯ ವಿಶೇಷ ತ್ವರಿತ ಪರಿಷ್ಕರಣೆ, ಡಿಜಿಟಲ್ ಅರೆಸ್ಟ್ ಹಗರಣಗಳು, ಯೂಟ್ಯೂಬರ್ ರಣಬೀರ್ ಅಲಹಾಬಾದಿಯ ಪ್ರಕರಣ ಈ ಥರದ ಕೆಲವು ಪ್ರಮುಖ ತೀರ್ಪುಗಳನ್ನು ನೀಡಿದಂಥ ಪೀಠದ ಭಾಗವಾಗಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ಕೆಲವು ಸೂಚನೆಗಳನ್ನು ಈಗಾಗಲೇ ಹೊರಡಿಸಿದ್ದಾರೆ. ಇನ್ನು ಮುಂದೆ ಯಾವುದೇ ಒಂದು ಪ್ರಕರಣವನ್ನು ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಬೇಕಂದ್ರೆ ಕಡ್ಡಾಯವಾಗಿ ಲಿಖಿತ ರೂಪದಲ್ಲಿ ಅದನ್ನು ಕೋರಬೇಕು, ಬಾಯಿ ಮಾತಲ್ಲಿ ಹೇಳುವಂತಿಲ್ಲ ಅಂತ ಹೇಳಿ ಒಂದು ಪ್ರಕರಣವೊಂದರ ವಿಚಾರಣೆ ವೇಳೆ CJI ಅವರು ಸೂಚಿಸಿದ್ದಾರೆ. ಯಾವ ರೀತಿ ಅಂದರೆ ಬಾಯಿ ಮಾತು ಸಾಲದು, ಯಾವುದೇ ಪ್ರಕರಣವನ್ನು ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತೆ ಇನ್ನು ಮುಂದೆ ಕಡ್ಡಾಯವಾಗಿ ಲಿಖಿತ ರೂಪದಲ್ಲಿಯೇ ಕೋರಬೇಕು, ವಕೀಲರು ಬಾಯಿ ಮಾತಿನಲ್ಲಿ ಹೇಳುವಂತಿಲ್ಲ ಅಂತ ಹೇಳಿ ಅವರು ಒಂದು ಸೂಚನೆಯನ್ನು ನೀಡಿದ್ದಾರೆ. CJI ಸೂರ್ಯಕಾಂತ್ ಅವರು ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ 17 ಪ್ರಕರಣಗಳನ್ನು ವಿಚಾರಣೆ ನಡೆಸಿದ್ದಾರೆ. ಮರಣದಂಡನೆ, ವ್ಯಕ್ತಿ ಸ್ವಾತಂತ್ರ್ಯ ಕುರಿತ ಪ್ರಕರಣಗಳಿಗೆ ಮಾತ್ರ ಈ ವಿನಾಯಿತಿ ಇದೆ. ಲಿಖಿತವಾಗಿ ಸಲ್ಲಿಸಿದಂಥ ಪ್ರಕರಣಗಳನ್ನು ವಿಶ್ಲೇಷಿಸಿ ಅವುಗಳನ್ನು ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕೇ ಅಥವಾ ಬೇಡವೇ ಎಂದು ನಿರ್ಧರಿಸಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ. ಈ ಹಿಂದೆ CJI ಆಗಿದ್ದಂಥ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಕೂಡ ಇದೇ ರೀತಿಯಾದ ಒಂದು ನಿಯಮವನ್ನು ರೂಪಿಸಿದ್ರು. ಆದರೆ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಬಳಿಕ ಬಂದಂಥ ನ್ಯಾಯಮೂರ್ತಿ CJI BR ಗವಾಯ್ ಅವರು ಆ ನಿಯಮವನ್ನು ಸ್ವಲ್ಪ ಸಡಿಲವನ್ನು ಗೊಳಿಸಿದರು.
ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ತಮ್ಮ ಕೆಲವು ಪ್ರಮುಖ ಆದ್ಯತೆಗಳನ್ನು ಕೂಡ ಅವರು ತಿಳಿಸಿದ್ದಾರೆ. ಮೊದಲ ಆದ್ಯತೆ, ದೇಶದಾದ್ಯಂತ ವಿವಿಧ ಕೋರ್ಟ್ಗಳಲ್ಲಿ ಸುಮಾರು 5 ಕೋಟಿ ಪ್ರಕರಣಗಳು ಬಾಕಿ ಇದ್ದಾವೆ. ಸುಪ್ರೀಂ ಕೋರ್ಟ್ನಲ್ಲೇ 90,000ಕ್ಕೂ ಅಧಿಕ ಪ್ರಕರಣಗಳು ಬಾಕಿ ಉಳಿದಿವೆ ಅಂತ ತಿಳಿಸ್ತಾರೆ. ಮತ್ತು ಪ್ರಕರಣಗಳ ವಿಲೇವಾರಿ ನನ್ನ ಮೊದಲ ಆದ್ಯತೆ. ಈ ಪ್ರಕರಣಗಳು ಯಾಕಾಗಿ ಬಾಕಿ ಇವೆ ಎನ್ನುವ ಬಗ್ಗೆ ಹೈಕೋರ್ಟ್ ಮತ್ತು ವಿಚಾರಣಾ ನ್ಯಾಯಾಲಯಗಳಿಂದ ಮಾಹಿತಿಯನ್ನು ಪಡೆಯುತ್ತೇನೆ ಅಂತ ತಿಳಿಸಿದ್ದಾರೆ. ಮಧ್ಯಸ್ಥಿಕೆ ವಿವಾದಗಳನ್ನು ಮಧ್ಯಸ್ಥಿಕೆ ಮೂಲಕ ಸುಲಭವಾಗಿ ಬಗೆಹರಿಸಬಹುದು. ಇದು ನಿಜಕ್ಕೂ ಕ್ರಾಂತಿಕಾರಿ ಹೆಜ್ಜೆಯಾಗಲಿದೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಕೂಡ ಇತ್ತೀಚೆಗೆ ಇದನ್ನು ಹೇಳಿದ್ರು. ಈಗ ಇಡೀ ದೇಶವೇ ಇದ್ರ ಬಗ್ಗೆ ಮಾತನಾಡ್ತಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾದ ಬಳಿಕ ಆನ್ಲೈನ್ ಟ್ರೋಲಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ನಿಜ ಹೇಳ್ತೇನೆ, ಇದು ಸಾಮಾಜಿಕ ಜಾಲತಾಣವಲ್ಲ, ಇದು ಸಮಾಜವೇ ಇಲ್ಲದ ಜಾಲತಾಣ, ಅನ್ಸೋಷಿಯಲ್ ಮೀಡಿಯಾ. ಇಲ್ಲಿ ಮಾಡುವ ಕಮೆಂಟ್ಗಳಿಂದ ನಾನು ಒತ್ತಡಕ್ಕೆ ಒಳಗಾಗುವುದಿಲ್ಲ. ನ್ಯಾಯಯುತ ವಿಶ್ಲೇಷಣೆ ಮಾತ್ರವೇ ಸ್ವೀಕಾರಾರ್ಹ ಅಂತ ಹೇಳಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ತಿಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ 52ನೇ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದಂತಹ CJI BR ಗವಾಯ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. BR ಗವಾಯ್ ಅವರ ಪೂರ್ಣ ಹೆಸರು ಭೂಷಣ್ ರಾಮಕೃಷ್ಣ ಗವಾಯ್. ಇವರು ಸುಪ್ರೀಂ ಕೋರ್ಟ್ನ 51ನೇ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ 14 ಮೇ 2025ರಿಂದ ಜಾರಿಗೆ ಬರುವಂತೆ ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ BR ಗವಾಯ್ ಅವರು ನೇಮಕವಾಗ್ತಾರೆ. ದೇಶದ ದಲಿತ ಸಮುದಾಯದ ಸುಪ್ರೀಂ ಕೋರ್ಟ್ನ 2ನೇ ಮುಖ್ಯ ನ್ಯಾಯಾಧೀಶರಾಗಿ BR ಗವಾಯ್ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮೊದಲ ಸುಪ್ರೀಂ ಕೋರ್ಟ್ನ ದಲಿತ ಸಮುದಾಯದಿಂದ ಬಂದಂತಹ ಮುಖ್ಯ ನ್ಯಾಯಮೂರ್ತಿಗಳು KG ಬಾಲಕೃಷ್ಣನ್ ಅವರು ಸುಪ್ರೀಂ ಕೋರ್ಟ್ನ 37ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ 2007ರಿಂದ 2010ರವರೆಗೆ ಕಾರ್ಯವನ್ನು ನಿರ್ವಹಿಸಿದರು. BR ಗವಾಯ್ ಅವರು ಮೂಲತಃ ಅಮರಾವತಿಯಲ್ಲಿ 1960 ನವೆಂಬರ್ 24ರಂದು ಜನಿಸಿದರು. ಇವರು ಬಾಂಬೆ ಹೈಕೋರ್ಟ್ನಲ್ಲಿ ತಮ್ಮ ವಕೀಲ ವೃತ್ತಿಯನ್ನು ಆರಂಭಿಸ್ತಾರೆ. ನಂತರ ಬಾಂಬೆ ಹೈಕೋರ್ಟ್ನ ನ್ಯಾಯಾಧೀಶರಾಗಿ 2003ರಲ್ಲಿ ನೇಮಕಗೊಳ್ತಾರೆ. 2019ರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಬಡ್ತಿಯನ್ನು ಪಡೆಯುತ್ತಾರೆ. 2024ರ ಮೇ 14ರಿಂದ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ 2025ರ ನವೆಂಬರ್ 23ರವರೆಗೆ ಅಂದರೆ 6 ತಿಂಗಳಿಗೂ ಹೆಚ್ಚು ಕಾಲ ಇವರು ಒಂದು ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. BR ಗವಾಯ್ ಅವರು ಭಾರತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೀಡಿದಂಥ ಕೆಲವು ಪ್ರಮುಖ ತೀರ್ಪುಗಳ ಬಗ್ಗೆ ನೋಡೋಣ. ಸಂವಿಧಾನದ ಅಡಿಯಲ್ಲಿ ನೀಡಲಾಗಿರತಕ್ಕಂಥ ಸವಲತ್ತುಗಳನ್ನು ಪಡೆಯುವ ಸಲುವಾಗಿ ಮೀಸಲು ವರ್ಗಗಳ ಗುಂಪಿನ ನಡುವೆ ಉಪವರ್ಗೀಕರಣವನ್ನು ಅನುಮತಿಸಲಾಗುತ್ತದೆ ಎಂಬ ಪ್ರಶ್ನೆಯನ್ನು ಬಗೆಹರಿಸುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ನ್ಯಾಯಾಧೀಶರ ಒಂದು ಸಂವಿಧಾನ ಪೀಠದ ಭಾಗವಾಗಿದ್ದ ನ್ಯಾಯಮೂರ್ತಿ BR ಗವಾಯ್ ಅವರು ಮೀಸಲಾತಿಯ ಪ್ರಯೋಜನ ಪಡೆಯಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೂ ಕೆನೆ ಪದರದ ತತ್ವವನ್ನು ಅನ್ವಯಿಸಲು ಸೂಚಿಸುತ್ತಾರೆ. ನ್ಯಾಯಮೂರ್ತಿ ಗವಾಯ್ ಅವರನ್ನು ಒಳಗೊಂಡ ಪೀಠವು ಪರಿಶಿಷ್ಟ ಜಾತಿಯಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹೆಚ್ಚು ಹಿಂದುಳಿದ ಜಾತಿಗಳ ಅಭಿವೃದ್ಧಿ ಉದ್ದೇಶದಿಂದ ಆ ಜಾತಿಗೆ ಸೇರಿದವರಿಗೆ ಒಳ ಮೀಸಲಾತಿ ನೀಡಲು ಸಂವಿಧಾನಿಕ ಅಧಿಕಾರ ರಾಜ್ಯಗಳಿಗಿದೆ ಎಂದು ಹೇಳಿ 2024 ಆಗಸ್ಟ್ 1ರಂದು ಆ ಪೀಠ ತೀರ್ಪನ್ನು ನೀಡಿತ್ತು. ನೋಟು ಅಮಾನ್ಯೀಕರಣದ ಒಂದು ತೀರ್ಪು 2023ರ ಜನವರಿಯಲ್ಲಿ ನ್ಯಾಯಮೂರ್ತಿ ಗವಾಯ್ ಅವರು 5 ನ್ಯಾಯಾಧೀಶರಿದ್ದಂಥ ಪೀಠದ ಪರವಾಗಿ ಬಹುಮತದ ಒಂದು ತೀರ್ಪನ್ನು ನೀಡ್ತಾರೆ. 2016ರಲ್ಲಿ ನಡೆದ 500 ಮತ್ತು 1000 ರೂಪಾಯಿ ನೋಟುಗಳ ಅಮಾನ್ಯೀಕರಣವು ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿಯಲ್ಲಿತ್ತು ಎಂದು ಈ ತೀರ್ಪು ತಿಳಿಸುತ್ತೆ. ಈ ತೀರ್ಪಿನಲ್ಲಿ ಕೇಂದ್ರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ RBI 6 ತಿಂಗಳ ಕಾಲ ಸಮಾಲೋಚನೆ ನಡೆಸೋದ್ರಿಂದ ಸೂಕ್ತವಾದ ಕಾರ್ಯವಿಧಾನವನ್ನು ಅನುಸರಿಸಲಾಗಿದೆ ಅಂತ ಹೇಳಿ BR ಗವಾಯ್ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಮತ್ತು ಬುಲ್ಡೋಜರ್ ಕ್ರಮದ ಬಗ್ಗೆ ಸರ್ಕಾರವು ಅನಿಯಂತ್ರಿತವಾಗಿ ಮತ್ತು ನ್ಯಾಯಾಂಗದ ಪ್ರಕ್ರಿಯೆಗಳನ್ನು ಬದಿಗೊತ್ತಿ ಬುಲ್ಡೋಜರ್ ಕ್ರಮಗಳನ್ನು ಕೈಗೊಳ್ಳುವುದನ್ನು ಗವಾಯ್ ಅವರು ತೀರ್ಪಿನಲ್ಲಿ ಖಂಡಿಸ್ತಾರೆ. ಅಂತಹ ಕ್ರಮಗಳು ಸಂವಿಧಾನಿಕ ಮತ್ತು ಕಾನೂನು ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಅಂತ ಹೇಳಿ ಅವರು ಒತ್ತಿ ಹೇಳ್ತಾರೆ. ಕಾರ್ಯಾಂಗವು ನ್ಯಾಯಾಂಗ ಪ್ರಕ್ರಿಯೆಯನ್ನು ಮೀರಿ ಅಧಿಕಾರ ಚಲಾಯಿಸುವಂತಿಲ್ಲ ಎಂದು ಈ ತೀರ್ಪಿನಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗುತ್ತೆ. 1 ಇಯರ್ ಕೋಟಾ ಪ್ರಕರಣ, ಹಿಂದುಳಿದ ವರ್ಗಗಳ ನಡುವೆ ಉಪವರ್ಗೀಕರಣಕ್ಕೆ ಅವಕಾಶವಿದೆ ಅಂತ ಹೇಳಿ ಗವಾಯ್ ಅವರು ಸೇರಿದ ಒಂದು ಪೀಠ ಈ ಪ್ರಕರಣದಲ್ಲಿ ಗಮನಿಸುತ್ತೆ. ಆದರೆ 1 ಇಯರ್ ಸಮುದಾಯಕ್ಕೆ ನೀಡಲಾಗಿದ್ದ ಆಂತರಿಕ ಮೀಸಲಾತಿ ಯಾವುದೇ ಸಮರ್ಪಕವಾದ ಅಂಕಿಅಂಶಗಳಿಂದ ಬೆಂಬಲಿತವಾಗಿರೋದಿಲ್ಲ ಅಂತ ಹೇಳಿ ಅದನ್ನು ರದ್ದುಪಡಿಸಲಾಗುತ್ತೆ. ಕೊಲಿಜಿಯಂ ಶಿಫಾರಸುಗಳಲ್ಲಿ ಪ್ರಾತಿನಿಧ್ಯತೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕಗೊಳ್ಳುವಾಗ ಹಿರಿತನದ ಜೊತೆಗೆ ಅರ್ಹತೆ ಮತ್ತು ಸಮಗ್ರತೆ ಜೊತೆಗೆ ಸೂಕ್ತ ಪ್ರಾತಿನಿಧ್ಯವನ್ನು ಸಹ ಪರಿಗಣಿಸಬೇಕು ಅಂತೇಳಿ ಕೊಲಿಜಿಯಂ ಗಮನಿಸುತ್ತೆ. ಪ್ರಾಮುಖ್ಯತೆ, ಅವರ ನೇಮಕಾತಿಯೊಂದಿಗೆ ದಲಿತ ಸಮುದಾಯಕ್ಕೆ ಸೇರುವ ನ್ಯಾಯಮೂರ್ತಿಯೊಬ್ಬರು 9 ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ಗೆ ಸೇರ್ಪಡೆ ಆಗ್ತಾರೆ. ಸಂವಿಧಾನದ ಪರಿವರ್ತಕ ಶಕ್ತಿಯ ಕುರಿತು BR ಗವಾಯ್ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸಂವಿಧಾನವು ಸಾಮಾಜಿಕ ದಾಖಲೆಯಾಗಿದ್ದು ಜಾತಿ, ಬಡತನ, ಅನ್ಯಾಯ ಮತ್ತು ಹೊರಗಿಡುವಿಕೆಯ ಒಂದು ಕಟು ಸತ್ಯಗಳಿಂದ ಕಣ್ಣು ಮುಚ್ಚಿಕೊಳ್ಳೋದಿಲ್ಲ ಅಂತ ಹೇಳಿ ಅವರು ಒತ್ತಿ ಹೇಳ್ತಾರೆ. ಸಂವಿಧಾನವು ಸಮಾನತೆಯನ್ನ ಕೇವಲ ಭರವಸೆ ನೀಡದೆ ಅದನ್ನು ಸಾಧಿಸಲು ಪ್ರಯತ್ನಿಸುವ ಒಂದು ದೃಷ್ಟಿಕೋನವನ್ನು ಹೊಂದಿದೆ ಅಂತ ಹೇಳಿ ಅವರು ತಿಳಿಸ್ತಾರೆ.
ಈ ಎಲ್ಲ ತೀರ್ಪುಗಳು ಮತ್ತು ಅಭಿಪ್ರಾಯಗಳು ನ್ಯಾಯಮೂರ್ತಿ BR ಗವಾಯ್ ಅವರ ನ್ಯಾಯಾಂಗದ ವೃತ್ತಿ ಜೀವನದಲ್ಲಿನ ಪ್ರಮುಖ ಕೊಡುಗೆಗಳಾಗಿವೆ. ಇವುಗಳು ಅವರ 6 ತಿಂಗಳ CJI ಅಧಿಕಾರಾವಧಿಯ ಮಿತಿಯನ್ನು ಮೀರಿ ಮಹತ್ವವನ್ನು ಪಡೆದುಕೊಂಡಿವೆ ಅಂತ ಹೇಳ್ಬೋದು. ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ನೋಡೋಣ. ಸಂವಿಧಾನದ ಭಾಗ 5ರಲ್ಲಿ ಇರುವ ಕಲಂ 124ರಿಂದ ಕಲಂ 147ರಲ್ಲಿ ಇದರ ಒಂದು ಅವಕಾಶವನ್ನು ನೀಡಲಾಗಿದೆ. ಇದು ನ್ಯಾಯಾಂಗ ವ್ಯವಸ್ಥೆಯ ಉನ್ನತ ನ್ಯಾಯಾಲಯವಾಗಿದೆ. ಈ ಸ್ಥಾಪನೆಯನ್ನ 28/1/1950ರಂದು ಮಾಡಲಾಗುತ್ತೆ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಈ ನ್ಯಾಯಾಲಯವನ್ನ ಮೂಲಭೂತ ಹಕ್ಕುಗಳ ರಕ್ಷಾ ಕವಚ ಮತ್ತು ಸಂವಿಧಾನದ ರಕ್ಷಕ ಅಂತ ಹೇಳಿ ಕರೆಯಲಾಗುತ್ತೆ. ರಾಷ್ಟ್ರಪತಿಯವರು 124ನೆಯ 2ನೇ ವಿಧಿ ಅನ್ವಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಕ್ಕೆ ಇರತಕ್ಕಂಥ ಕೆಲವು ಅರ್ಹತೆಗಳ ಬಗ್ಗೆ ನೋಡೋಣ. ಇವರು ಭಾರತ ಪ್ರಜೆ ಆಗಿರಬೇಕು. ಉಚ್ಚ ನ್ಯಾಯಾಲಯದಲ್ಲಿ 5 ವರ್ಷ ನ್ಯಾಯಾಧೀಶರಾಗಿ ಅಥವಾ 10 ವರ್ಷ ನ್ಯಾಯವಾದಿಯಾಗಿ ಸೇವೆಯನ್ನ ಸಲ್ಲಿಸಿರಬೇಕು. ರಾಷ್ಟ್ರಪತಿಯವರ ದೃಷ್ಟಿಯಲ್ಲಿ ಇವರು ಉತ್ತಮ ಕಾನೂನಿನ ಪಂಡಿತರಾಗಿರಬೇಕು. ನ್ಯಾಯಾಧೀಶರ ಸೇವಾ ಹಿರಿತನದ ಆಧಾರದ ಮೇಲೆ ನೇಮಕ ಆಗೋದ್ರಿಂದ ಕನಿಷ್ಠ ವಯಸ್ಸನ್ನ ಇಲ್ಲಿ ಉಲ್ಲೇಖಿಸಿರೋದಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ತೆಗೆದುಹಾಕುವ ವಿಧಾನದ ಬಗ್ಗೆ ನೋಡೋಣ. ಮಹಾಭಿಯೋಗದ ವಿಧಾನದ ಮೂಲಕ ಇವರನ್ನ ವಜಾ ಮಾಡಲಾಗುತ್ತೆ. ವಜಾ ಮಾಡುವ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಲಾಗುತ್ತೆ. ಆದರೆ 14 ದಿನಗಳ ಮುಂಚಿತವಾಗಿಯೇ ಈ ನೋಟಿಸನ್ನು ನ್ಯಾಯಾಧೀಶರಿಗೆ ನೀಡಿರಬೇಕು. ನಂತರ ಎರಡೂ ಸದನದಲ್ಲಿ 2/3 ಬಹುಮತ ಮೂಲಕ ಮಸೂದೆ ಅಂಗೀಕಾರ ಆದರೆ ಮಾತ್ರ ನ್ಯಾಯಾಧೀಶರನ್ನ ವಜಾಗೊಳಿಸ್ತಾರೆ. ಇವರ ಒಂದು ಪ್ರಮಾಣ ವಚನವನ್ನು ಮುಖ್ಯ ನ್ಯಾಯಾಧೀಶರಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇತರ ನ್ಯಾಯಾಧೀಶರಿಗೆ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇವರ ಒಂದು ವೇತನ 2025ರಂತೆ 2,80,000 ಮಾಸಿಕ ವೇತನ ಇರುತ್ತೆ. ಇವರ ಒಂದು ರಾಜೀನಾಮೆಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತಾರೆ. ಇವರ ಅವಧಿ ಬಂದ್ಬಿಟ್ಟು 65 ವರ್ಷ ನಿವೃತ್ತಿ ವಯಸ್ಸಿರುತ್ತೆ. 6 ವರ್ಷ ಅಧಿಕಾರಾವಧಿ ಇರುತ್ತೆ. ಇದರಲ್ಲಿ ಯಾವುದು ಮೊದಲಾಗುತ್ತೆ ಅದರ ಪ್ರಕಾರ ಇವರ ಒಂದು ನಿವೃತ್ತಿಯನ್ನು ಮಾಡಲಾಗುತ್ತೆ. ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳ ಬಗ್ಗೆ ನೋಡೋಣ. ಮೊದಲನೇದು ಮೂಲ ಅಧಿಕಾರ, ಅಂದರೆ ಬೇರೆ ಯಾವುದೇ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡದೆ ಕೇವಲ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮಾಡುವ ವಿವಾದಗಳನ್ನು ಮೂಲ ಅಧಿಕಾರ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ 2 ರಾಜ್ಯಗಳ ನಡುವಿನ ವಿವಾದಗಳು, ಅಂದರೆ ಈ ರೀತಿಯಾದಂಥ ಕೆಲವು ವಿವಾದಗಳನ್ನು ವಿಚಾರಣೆ ಮಾಡೋದಕ್ಕೆ ಕೇವಲ ಸುಪ್ರೀಂ ಕೋರ್ಟ್ಗೆ ಮಾತ್ರ ಅಧಿಕಾರ ಇರುತ್ತೆ. ಬೇರೆ ನ್ಯಾಯಾಲಯಗಳಲ್ಲಿ ಈ ರೀತಿಯಾದಂಥ ಒಂದು ವಿವಾದಗಳನ್ನು ವಿಚಾರಣೆ ಮಾಡೋದಿಲ್ಲ. ಈ ಒಂದು ಅಧಿಕಾರವನ್ನು ಮೂಲ ಅಧಿಕಾರ ಅಂತ ಹೇಳಿ ಕರೀತಾರೆ. ಎರಡನೇದು ಮನವಿಯ ವ್ಯಾಪ್ತಿ. ಸರ್ವೋಚ್ಚ ನ್ಯಾಯಾಲಯವು ಮನವಿಯ ಅಂತಿಮ ನ್ಯಾಯಾಲಯವಾಗಿದೆ. ಅಂದರೆ ಉಚ್ಚ ನ್ಯಾಯಾಲಯ ಮತ್ತು ಇತರೆ ನ್ಯಾಯಾಲಯಗಳು ನೀಡಿರುವ ತೀರ್ಪನ್ನು ಪ್ರಶ್ನಿಸಿ ಯಾವುದೇ ವ್ಯಕ್ತಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬಹುದು. ಅಂದರೆ ಕೊನೆಯ ಅಂತಿಮ ನ್ಯಾಯಾಲಯ, ಅಂದರೆ ಸರ್ವೋಚ್ಚ ನ್ಯಾಯಾಲಯ ನೀಡುವ ತೀರ್ಪು ಇದು ಕೊನೆಯದು. ಆ ಸರ್ವೋಚ್ಚ ನ್ಯಾಯಾಲಯ ನೀಡುವ ತೀರ್ಪನ್ನು ಪ್ರಶ್ನಿಸಿ ನೀವು ಮನವಿಯನ್ನು ಸಲ್ಲಿಸೋದಕ್ಕೆ ಬೇರೆ ಯಾವುದು ಅದಕ್ಕಿಂತ ದೊಡ್ಡ ನ್ಯಾಯಾಲಯ ಇರೋದಿಲ್ಲ. ಅಲ್ಟಿಮೇಟು ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿ ಇಲ್ಲಿ ತಿಳಿಸಲಾಗುತ್ತೆ. ಮೂರನೇದು ಸಲಹಾ ವ್ಯಾಪ್ತಿ. ಸಂವಿಧಾನದ ಬಿಕ್ಕಟ್ಟು ಸಮಯದಲ್ಲಿ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ಗೆ ಸಲಹೆಯನ್ನು ಕೇಳ್ತಾರೆ. ಆಗ ಸುಪ್ರೀಂ ಕೋರ್ಟ್ ನೀಡುವಂಥ ಸಲಹೆಗಳನ್ನು ಸಲಹಾ ಕಾರ್ಯ ಅಂತ ಹೇಳಿ ಕರೀತಾರೆ. ಈ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ಗೆ ಸಲಹೆಯನ್ನು ಕೇಳಬಹುದು ಅಥವಾ ಕೇಳದೇನೋ ಇರ್ಬೋದು. ಒಂದು ವೇಳೆ ಕೇಳಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೀಡುವಂಥ ಸಲಹೆಗಳನ್ನು ಇದು ಸಲಹಾ ಕಾರ್ಯ ಅಂತ ಹೇಳಿ ಕರೀತಾರೆ. ನಾಲ್ಕನೇದು ನ್ಯಾಯಾಂಗ ಕ್ರಿಯಾಶೀಲತೆ. ಶಾಸಕಾಂಗ ಮತ್ತು ಕಾರ್ಯಾಂಗಗಳು ತಮ್ಮ ಕರ್ತವ್ಯಗಳನ್ನು ದಕ್ಷತೆಯಿಂದ ಹಾಗೂ ಪರಿಣಾಮಕಾರಿಯಾಗಿ ನಿರ್ವಹಿಸದೇ ಇದ್ದಂಥ ಸಂದರ್ಭದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಗೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವಂತೆ ನ್ಯಾಯಾಂಗವು ನಿರ್ದೇಶನವನ್ನು ನೀಡುತ್ತೆ. ಇದನ್ನು ನ್ಯಾಯಾಂಗ ಕ್ರಿಯಾಶೀಲತೆ ಅಂತ ಹೇಳಿ ಕರೆಯಲಾಗುತ್ತೆ. ಐದನೇದು ನ್ಯಾಯಿಕ ವಿಮರ್ಶೆ. ಶಾಸಕಾಂಗದ ಕಾನೂನುಗಳು ಹಾಗೂ ಕಾರ್ಯಾಂಗದ ನಿರ್ಧಾರಗಳು ಅಥವಾ ಆಜ್ಞೆಗಳು ಅಥವಾ ಆದೇಶಗಳು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಇವೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇರುತ್ತೆ. ಅಂದರೆ ಇವೇನಾದರೂ ಒಂದು ಸಂವಿಧಾನದ ನಿಯಮಗಳಿಗೆ ವಿರುದ್ಧವಾಗಿದ್ದರೆ ಅವುಗಳನ್ನು ನಿರ್ಬಂಧಿಸುವ ಅಥವಾ ಅವುಗಳನ್ನು ಸರಿಪಡಿಸುವುದಕ್ಕೆ ಸೂಚನೆ ನೀಡುವಂಥ ಒಂದು ಅಧಿಕಾರ ಏನಿರುತ್ತೆ ಅದು ಸುಪ್ರೀಂ ಕೋರ್ಟ್ಗೆ ಇರುತ್ತೆ. ಒಂದು ವೇಳೆ ಈ ನಿಯಮಗಳನ್ನು ಉಲ್ಲಂಘಿಸುವಂತಿದ್ದರೆ ಅಂಥವುಗಳನ್ನು ಕಾನೂನು ಬಾಹಿರ ಅಥವಾ ಅಸಿಂಧು ಅಂತ ಹೇಳಿ ನ್ಯಾಯಾಲಯ ಘೋಷಣೆಯನ್ನು ಮಾಡುತ್ತೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಅಧಿಕೃತ ಓಡಾಟಕ್ಕೆ ಮರ್ಸಿಡೀಸ್ ಬೆಂಜ್ ಕಾರನ್ನು ನೀಡಲಾಗಿರುತ್ತೆ. ಆದರೆ ನ್ಯಾಯಮೂರ್ತಿ CJI BR ಗವಾಯ್ ಅವರು ಸಮಾರಂಭಕ್ಕೆ ಅದೇ ಕಾರ್ನಲ್ಲೇ ಬರ್ತಾರೆ. ಆದರೆ ವಾಪಸ್ಸು ಮನೆಗೆ ಹೋಗ್ಬೇಕಾದ್ರೆ ಬೆಂಚ್ ಕಾರನ್ನು ನೂತನವಾದಂಥ CJI ಸೂರ್ಯಕಾಂತ್ ಅವರಿಗೆ ನೀಡಿ ತಾವು ತಮ್ಮ ಸ್ವಂತ ಕಾರ್ನಲ್ಲಿ ತೆರಳುತ್ತಾರೆ. ಇದರಿಂದ BR ಗವಾಯ್ ಅವರು ಹೊಸ ಒಂದು ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡಿದಂತಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ಒಂದು ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ನಮ್ಮ ಚಾನಲ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು.